ಇಂದು ಮೈಸೂರಿನ ಜಲದರ್ಶಿನಿಯಲ್ಲಿ ನಡೆದ ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟ ಸಭೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ರೈತ ಪರ್ವ ರಾಜ್ಯ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಶುಕೂರ್ ಗುರುಗಳು ಇವರಿಗೆ ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟದ ರಾಜ್ಯ ಕಾರ್ಯದರ್ಶಿಯಾಗಿ ಹಾಗೂ ಅಬ್ದುಲ್ ಮಾಲಿಕ್ ಇವರಿಗೆ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಇಮ್ರಾನ್ ಪಾಷಾ, ಸೈಯದ್ ರಿಯಾಜ್, ಮುಜೀಬ್ ಅಹಮದ್, ಪಂಚ ಗ್ಯಾರಂಟಿ ತಾಲೂಕು ಸದಸ್ಯರು, ಕೌತಕ್ ಖಾನ್, ಬಾಡಿ ಬಿಲ್ಡರ್, ಅಬ್ದುಲ್ ಅಜೀಜ್, ಗುರುಪುರ್, ಯುವ ಘಟಕದ ರಾಜ್ಯಾಧ್ಯಕ್ಷದ ಫಯಾಜ್, ಯುವ ಘಟಕದ ಸಂಚಾಲಕರು ಸೈಯದ್ ಅಬ್ದುಲ್, ರಾಜ್ಯ ಅಧ್ಯಕ್ಷರು ಪಿಂಚಳ್ಳಿ, ನಾಗರಾಜ್ ಗೌಡ ಹಾಗೂ ರಫಿ ಉಲ್ಲಾ ಹಾಜರಿದ್ದರು. ವರದಿ ಸಮೀರ್, ಮೈಸೂರು. ಇವತ್ತು ಕರ್ನಾಟಕ ಯುವ ಘಟಕದ ಇವತ್ತು ಒಂದು ರಾಜ್ಯ ಮಟ್ಟಕ್ಕೆ ಇವತ್ತು ಫೋನ್ ಬಂದಿದ್ದಾರೆ ಅಂತಂದರೆ ಇವತ್ತು ನಾವು ಸಂತೋಷ ಪಡುವಂಥದ್ದು ವಿಷಯ. ಏನಕ್ಕೆ ಅಂತ ಅಂದರೆ ನೀನು ಒಂದು ಮಾಡು, ನಾನು 21 ಕೊಡ್ತೀನಿ ಅಂತ ದೇವರು ಹೇಳೋಣ ಅಂತಂದರೆ ಅದಕ್ಕೆ ಕಾರಣ ನಾನು ಯಾವುದೇ ಇರದೆ ಮೂಲಲ್ಲಿ ಕೂತಿರೋ ಮನುಷ್ಯನಿಗೆ ಇವತ್ತನ್ನು ಇಷ್ಟು ಬೆಳೆಸಿ ತೊಗೊಂಡು ಬಂದಿರೋದು ಅಂತ ಮಹಾನ್ ವ್ಯಕ್ತಿ ಅಂತಂದ್ರೆ ನಮ್ಮ ಅಬ್ದುಲ್ ಮಾಲಿಕ್ ಸರ್ ನಮ್ಮ ಜೊತೆಯಲ್ಲೇ ಇದ್ದಾರೆ. ಈ ಮಟ್ಟಿಗೆ ಹಲವಾರು ಸಂಘಟನೆ, ಕೆಲವರು ಕರ್ನಾಟಕ ರಾಜ್ಯ ಸಂಘದಲ್ಲಿ ಮತ್ತು ರೈತ ಸಂಘದಲ್ಲಿ ಪ್ರತಿಯೊಂದು ಸಂಘಟನೆಯಲ್ಲಿ ಪ್ರತಿಯೊಂದು ಥರ ನನಗೆ ಕರೆದಿ ಇದೇ ಥರ ಸನ್ಮಾನ ಮಾಡಿ ಬಹುಮಾನ ಕೊಟ್ಟು ಇವತ್ತೆಲ್ಲ ನನಗೆ ಕಳಿಸ್ತಾರೆ ಪ್ರೀತಿಯಿಂದ ಅಂತ ಅಂದರೆ ಇಷ್ಟು ಹೆಸರು ತೊಗೊಂಡಿದ್ದೀನಿ ಅಂತ ಅಂದಾಗ ನಮ್ಮ ಮಾಲಿಕ್ ಸರ್ ಅಂತ ಇವತ್ತು ಈ ಮಟ್ಟಿಗೆ ಬಂದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಇವತ್ತು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇವತ್ತು ನಾವು ಸಂಘಟನೆಯಲ್ಲಿ ಇದ್ಬಿಟ್ಟು ನಾವು ಸಂಘಟನೆಯಲ್ಲಿ ದೊಡ್ಡದಾಗಿ ನಾವು ಒಂದು ಪೋಸ್ಟ್ ತೊಗೊಬಿಟ್ಟು ಒಂದು ಲೆಟ್ರು ತೊಗೊಬಿಟ್ಟು ನಾವು ಆಗ್ಬಿಟ್ಟಿದ್ದೀವಿ ಅನ್ನೋದು ಅದು ಮನೇಲಿ ಕೂತ್ಕೊಂಡು ಇದ್ರೆ ಆಗೋದಿಲ್ಲ. ಸಂಘಟನೆ ನಮ್ಮ ಫಯಾಜ್ ಅವ್ರು ಹೇಳ್ದಂಗೆ ಸಂಘಟನೆ ಉಳಿಸ್ಕೊಂಡು ಹೋಗ್ಬೇಕು ಹೊರತು ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕು ಹೊರತು ನಾವು ದೊಡ್ಡದಾಗಿ ಪೋಸ್ಟ್ ಆಗಿ ತೊಗೊಬಿಟ್ಟು ಮನೇಲಿ ಮಡಿಕೊಂಡು ಪೂಜೆ ಮಾಡ್ಕೊಂಡು ಇಟ್ಕೊಂಡ ಸಂಘಟನೆ ಬೇರೆ. ಸಂಘಟನೆ ಅಂದ್ರೆ ಒಂದು ಸಂಸಾರ ಐತೆ. ನಾವೊಂದು ಸಂಸಾರದಲ್ಲಿ ಏನು ಮಾಡ್ಬೇಕಂದ್ರೆ ಸಂಸಾರ ಹೆಂಗೆ ಹೆಂಡತಿ ಮಕ್ಕಳು ಅದು ಮತ್ತು ಮಕ್ಕಳು ಅದು ಮತ್ತು ಸಂಘಟನೆ ಬೆಳ್ಕೊಂಡೈತು, ಅದೇ ಥರ ನಾವು ಇದರಲ್ಲಿದ್ದಾಗ ಒಂದಕ್ಕೊಂದು ನಾವು ಸಂಘಟನೆ ಬೆಳೆಸ್ಕೊಂಡು ಹೋಗ್ಬೇಕು. ಇಲ್ಲಿ ನಾನೇ ದೊಡ್ಡವನು ಅಂತ ಹೋಗೋನು ಯಾರು ಇವತ್ತುವರೆಗೂ ಭೂಮಿಲಿಲ್ಲ, ಇರೋದು ಇಲ್ಲ. ಏನಕ್ಕೆ ಹೇಳ್ತಾ ಅಂತಂದ್ರೆ ನಿಜವಾದ ಸಂಘಟನೆ ಮಾಡೋನು ಯಾರಂತಂದ್ರೆ, ನಿಜವಾದ ಓಡಾಟ ಯಾರು ಮಾಡ್ತಾರೆ, ಯಾರು ಒಳ್ಳೆ ಗಟ್ಟಿಯಾಗಿ ಸಂಘಟನೆ ಮಾಡ್ತಾರೆ ಅವ್ರನ್ನೇ ದೊಡ್ಡವರು. ಇಲ್ಲಿ ಯಾರಿಗೂ ದೊಡ್ಡವರಿಲ್ಲ. ಇವತ್ತು ನಾವು ಈ ಮಟ್ಟಿಗೆ ಇವತ್ತು ಬಂದಿದ್ದೀವಿ ಅಂತಂದ್ರೆ ಸಂಘಟನೆ ಮಾಡಿರೋದಕ್ಕೆ ಬಂದಿರೋದು. ಇವತ್ತು ನೋಡಿ, ಒಂದು ಸಿಂಪಲ್ ಆಗಿ ಹೇಳ್ತೀನಿ, ನಮ್ಮ ನಾಗರಾಜ್ ಗೌಡರು ಪಂಚಗಳಿಂದ ಬಂದವ್ರೆ. ನಮ್ಮ ಹುಣಸೂರಲ್ಲಿ ಹೆಚ್ಚು ಕಡಿಮೆ 2-2.5 ಸಾವಿರ ಜನ ಸೇರಿಸ್ಕೊಂಡು ಜನ ಒಂದು ದೊಡ್ಡದಾಗಿ ನಾಗರಾಜ್ ಗೌಡರು ಬರ್ಬೇಕು ಈ ಕಡೆ. ದಯವಿಟ್ಟು ಈ ಏಜಲ್ಲಿ ಎಲ್ಲ ಮುಂದೆ ತಗೋಬೇಕು. ನಾವೆಲ್ಲ ಸರ್ ಬೇಕಾಗಿರೋದು ನಾಗರಾಜ್ ಗೌಡರು ಇದ್ದಾರಲ್ಲ, ದೊಡ್ಡ ಮಟ್ಟಿಗೆ ಈ ಏಜಲ್ಲಿ ಒಂದು 2-2.5 ಸಾವಿರ ಜನ ಸೇರಿಸಿ ಕಾರ್ಯಕ್ರಮ ಮಾಡಿದ್ವಿ. ಎಲ್ಲರಿಗೆ ಈ ರೀತಿ ಒಂದು ಅಹಿಂದ ಒಕ್ಕೂಟವನ್ನ ನಮ್ಮ ಹುಣಸೂರು ತಾಲೂಕಿನಲ್ಲಿ ಒಂದು ರಚನೆ ಮಾಡಿದ್ದಾರೆ. ಮುಂದೆ ನಾವು ಇಡೀ ರಾಜ್ಯಾದ್ಯಂತ ಒಂದು ಹೋರಾಟ ಮಾಡಬೇಕು, ನೀವೆಲ್ಲರೂ ಬಂದು ನಮ್ಮ ಕೈ ಜೋಡಿಸಿ ಅಂತ ಹೇಳಿ ನಮ್ಮ ಆತ್ಮೀಯರು, ಹಿರಿಯರು, ಗುರುಗಳಾದ ನಾಗರಾಜೇಗೌಡರನ್ನ ಕೇಳ್ಕೊಂಡಾಗ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಭಾಳ ಸಂತೋಷದಿಂದ ಆಗಮಿಸಿದ್ದಾರೆ. ಅವ್ರಿಗೆ ನಾನು ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನವೀದ್ ಬೇಯವರು, ಅವರು ಕಿಸಾನ್ ಸೇನೆ ರಾಜ್ಯಾಧ್ಯಕ್ಷರಾಗಿ ಕೆಲಸ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಕೂಡ ನೆನ್ನೆ ದಿನ ನಾನು ಕರೆದೆ. ಅವರು ಕೂಡ ಏನೇ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಸಭೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಆತ್ಮೀಯರು, ನಮ್ಮ ಬ್ರದರ್ ವತಿಯಿಂದ ಮೈಸೂರು ಜಿಲ್ಲೆಯ ನಂಜನಗೂಡು ಸಮಿತಿಯ ಅಧ್ಯಕ್ಷರಾಗಿ ಮತ್ತೆ ನಮ್ಮ
ರಾಜ್ಯದ ಘಟಕಕ್ಕೆ ಕಾರ್ಯಾಧ್ಯಕ್ಷರಾಗಿ ಮತ್ತು ಜಿಲ್ಲೆಗೆ ರಾಜ್ಯ ಉಪಾಧ್ಯಕ್ಷರಾಗಿ ಈ 3 ಇವತ್ತು ಆದೇಶ ಪತ್ರಗಳ ಕೊಡುವಂಥ ಒಂದು ಸಮಾರಂಭದಲ್ಲಿರುವಂತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಾದಂಥ ದೇವಪ್ಪ ನಾಯ್ಕರೇ, ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಗೀತಾ ಅವರೇ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಮೀನಾಕ್ಷಿ ಅವರೇ, ಇವತ್ತಿನ ಕೇಂದ್ರ ಬಿಂದುಗಳು ನಮ್ಮ ಸಮಿತಿಯ ರಾಜ್ಯ ಮಾಡ್ತಾ ಇದ್ದೀನಿ. ಹಾಗೆ ಮತ್ತೊಬ್ಬರು ನಮ್ಮ ತಮ್ಮನಾದ ರಫೀಲ್ ಅವರು ಕೂಡ ಒಂದು ಸಂಘಟನೆಯಲ್ಲಿ ಒಂದು ಸಂಸ್ಥಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಸಭೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಫಯಾಜು ಮತ್ತು ಅಬ್ದುಲ್ ಅವರು ಮತ್ತು ನಮ್ಮ ರಫೀಕ್ ಅವರು ಇವರೆಲ್ಲರೂ ಇದ್ದಾರಲ್ಲ, ಇವತ್ತು ನಾನು ನೋಡ್ದಂಗೆ ತುಂಬ ಓಡಾಟ ಮಾಡೋರು. ಸಂಘಟನೆ ಮಾಡೋಕ್ಕೆ ಸಾವಿರಾರು ಜನ ಬೇಕಂತ ಏನಿಲ್ಲ, ಇಂಥ 4 ಜನ ಇದ್ಬಿಟ್ರೆ ಸಾಕು ಸಂಘಟನೆ ಬೆಳೆಸ್ಬೇಕು. ಇದು ನಮ್ಮಿದ್ದಾರೆ. ಸಂಘಟನೆಗೆ ಬೆಳೆಸೋಕ್ಕೆ ದೂರ ಹೋಗಂಥದ್ದೇನಿಲ್ಲ. ನಾವು ಕುತ್ಕೊಂಡಿದ್ದಾಗ ಯಾರಿಗಾದ್ರೂ ಇಂತಿಂಥವ್ರಿಗೆ, ಫಯಾಜ್ ಅಂತವ್ರಿಗೆ, ರಫೀಕ್ ಅಂತವ್ರಿಗೆ, ನಮ್ಮ ಅಬ್ದುಲ್ ಅಂತವ್ರಿಗೆ ನೋಡಿಲ್ಲಿ ನಮ್ಮ ಇವರಿದ್ದಾರಲ್ಲ, ನಮ್ಮ ಯಾರು ನಮ್ಮ ಫ್ರೆಂಡ್ ಅವರು ಮುಜೀಬ್ ಖಾನ್ ಅಂತ, ಅವರು ಒಳ್ಳೆ ಹೆಸರು ತಗೊಂಡಿರೋಂಥ ವ್ಯಕ್ತಿ. ಅವರು ನಮ್ಮ ಜೊತೆ ಬಂದವರು ನಮ್ಮ ಫಯಾಜ್ ಮತ್ತೆ ಬಾಷಾ, ಇಮ್ರಾನ್ ಖಾನ್ ಮತ್ತೆ ಎಲ್ಲ ನಮ್ಮ ಚಿಕ್ಕಪ್ಪ ನೋಡಿದ್ರಿ, ನಮ್ಮ ಚಿಕ್ಕಪ್ಪನ ಬಂದವರು. ಅವರೆಲ್ಲ ಸಂಘಟನೆ ಮಾಡಿದ್ರಿ. ಬಂದಿರೋದಕ್ಕೆ ನಾವಿವತ್ತು ಅವ್ರು ಇಲ್ಲದೆ ಇರೋದು. ನಾವು ಯಾವುದೋ ಒಂದು ಲೆಟ್ರ್ ಕೊಟ್ಬಿಟ್ಟವ್ರ ಅಂತ ಅಲ್ಲ, ನನ್ನೊಂದು ವಿಶ್ವಾಸಕ್ಕೆ ಬಂದಿರೋದು. ಇವರೊಂದು ಸಂಘಟನೆ ಮಾಡ್ತಾರೆ, ಎಲ್ಲ ಬಡವರು ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಗೆಲ್ಲ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿರೋ ಜನಗಳು. ಏನಕ್ಕೆ ಏನೇನು ಮಾಡಿದ್ದೀವಿ, ಸಾಹಸ ಯಾವ ಬಡವ್ರಿಗೆ ಏನು ಮಾಡಿದ್ದೀವಿ, ಎಷ್ಟು ಕೆಲಸ ಮಾಡಿದ್ದೀವಿ, ಇವತ್ತೆಲ್ಲ ನೋಡಿ ಸಂಘಟನೆಗೆ ಇವತ್ತು ನನಗೆ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಕೂರಿಸಿರೋ ಕಾರಣ, ಇವತ್ತು ನಾನು ಮಾಡಿರೋ ಸಾಹಸಕ್ಕೆ ಇವರೆಲ್ಲ ಬಂದು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಆಫೀಸ್ಗೆ ಬಂದಿದ್ರು. ಇಲ್ಲ ಗುರುಗಳೇ, ನಿಮ್ಮಂಥವ್ರು ನಮ್ಮ ಜೊತೆ ಇರಲೇಬೇಕು. ನಮ್ಮ ಮೇಡಮ್ ಅವರು ಬಂದಿದ್ರು. ಮೇಡಮ್ ಅವರು ಬಂದ್ಬಿಟ್ಟು, ಇಲ್ಲ ನಿಮ್ಮಂಥವ್ರು ನಮ್ಮ ಜೊತೆ ಇದ್ರೇ ಈ ಕಾರ್ಯಕ್ರಮ ಇನ್ನೂ ಮುಂದೆ ಹೋಗುತ್ತಂತ ನಮಗೆ ಕರ್ಕೊಂಡು ಬಂದು ಇಲ್ಲಿ ಕೂಣಿಸಿರೋದು ಮಹಾನ್ ವ್ಯಕ್ತಿಗಳು ಇವರು. ಈಗ ಇವರು ತಂದಿರು, ಇವ್ರು ಮಹಾನ್ ವ್ಯಕ್ತಿಗಳು ನಮ್ಗೆ ಇಲ್ಲಿ ಮುಟ್ಟವ್ರಂತ ಅಂದಾಗ ನಾನು ಏನು ಮಾಡಬೇಕು? ಈ ಸಂಘಟನೆ ಬೆಳೆಸ್ಬೇಕು ತಾನೆ. ಅದೇ ಬೆಳೆಸ್ತೀನಿ ಅಂತ ನಿಮ್ಗೆಲ್ಲರೂ ಭಾಷೆ ಕೊಡ್ತಾ ಇದ್ದೀನಿ. ಮುಂದೆ ಯಾವ ಥರ ಕಾರ್ಯಕ್ರಮ? ಮುಂದೆ ಕಾರ್ಯಕ್ರಮ ಸರ್, ಇದು ಏನಿದೆ ಅಂತ ಅಂದ್ರೆ, ಇಲ್ಲಿ ಜಾತಿ ಇಲ್ಲ. ಮೇನ್ ಪಾಯಿಂಟ್ ಇದೇ ಸಂಘಟನೆಯಿಂದಾನೇ ಇವತ್ತು CM ಆಗಿರೋದು ಯಾರು? ಸಿದ್ದರಾಮಯ್ಯ. ಹೌದಲ್ವಾ? ಇದೇ ಸಂಘಟನೆ ಮಾಡಿಕೊಂಡು CM ಆಗಿದ್ದು ನಮ್ಮ ಸಿದ್ದರಾಮಯ್ಯ. ಅದೇ ತರ ನಮ್ಮ ರಾಜ್ಯಾಧ್ಯಕ್ಷರು ಬೆಳೀಲಿ ಅಂತ ನಾವು ಹಾರೈಸ್ತೀವಿ, ಬೆಳೀಲಿ ಅಂತ ನಾವು ಆಸೆ ಪಡ್ತೀವಿ. ದೊಡ್ಡ ಒಂದು ಹುದ್ದೆನ ಕೊಟ್ಟಿದ್ದೀರಿ. ಮೊದಲನೇದಾಗಿ ನಿಮಗೆ ರಾಜ್ಯಾಧ್ಯಕ್ಷರಾಗಿರ್ಬೋದು, ರಾಜ್ಯ ಗೌರವಾಧ್ಯಕ್ಷರು, ಹಾಗೆ ನಮ್ಮ ಮಹಿಳಾ ಅಧ್ಯಕ್ಷರು, ಹಾಗೆ ನಮ್ಮ ಮೀನಾಕ್ಷಿ ಮೇಡಮ್ ಅವರು ಕೂಡ ಪ್ರತಿದಿನ 2 ಬಾರಿ ಫೋನ್ ಮಾಡೋರು ನನಗೆ. ಸರ್, ನೀವು ಒಳ್ಳೆ ಸಂಘಟನೆ ಮಾಡಬೇಕು, ನಿಮಗೆ ಒಳ್ಳೆ ವಾಕ್ಚಾತುರ್ಯ ಇದೆ, ನೀವು ಓಡಾಡ್ತೀರಿ, ನೀವು ಇಡೀ ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಘಟನೆ ಏನು ಅಂತ ತೋರಿಸ್ಬೇಕು ಅಂತ ಹೇಳಿ ದಿನಕ್ಕೆ 2 ಬಾರಿ ನಮಗೆ ಫೋನ್ ಮಾಡಿ ನಮಗೆ ಪ್ರೋತ್ಸಾಹ ಕೊಡ್ತಿದ್ರು. ನೀವೆಲ್ಲರೂ ಕೂಡ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಾನು ಯಾರು ಏನು ಎಂದು ಗೊತ್ತಿಲ್ಲದೆ ನನಗೆ ರಾಜ್ಯ ಉಪಾಧ್ಯಕ್ಷರಾಗಿ ಮಾಡಿದ ತಮ್ಮಗಳಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಜೊತೆಗೆ ನಮಗೆ ಇವತ್ತಿನ ದಿನ ದೊಡ್ಡ ಒಂದು ಶಕ್ತಿಯನ್ನ ಕೊಟ್ಟು ಇಡೀ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಪ್ಪ ಅಂತ ಹೇಳಿ ತಾವುಗಳು ನಮಗೆ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ನಿಮಗೆ ನಾನು ಚಿರಋಣಿಯಾಗಿ ಇವತ್ತಿನ ದಿನ ಹೇಳಿದ ಕೆಲಸನ ಇಡೀ ರಾಜ್ಯ ಮಟ್ಟದಲ್ಲಿ ತಾಲೂಕು ಅಧ್ಯಕ್ಷರಾಗಿರ್ಬೋದು, ತಾಲೂಕು ಉಪಾಧ್ಯಕ್ಷರು, ಜಿಲ್ಲಾ ಮಟ್ಟದ ಅಧ್ಯಕ್ಷರು, ಹಾಗೆ ಮಹಿಳಾ ಅಧ್ಯಕ್ಷರು, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರು, ಇವನ್ನೆಲ್ಲ ನಾನು ಅತಿ ಶೀಘ್ರದಲ್ಲೇ ಇಡೀ ರಾಜ್ಯ ಪ್ರವಾಸ ಮಾಡಿ ಬೆಳೆಸಿ ನಿಮ್ಗಳ ಕೈಯ ಬಲಪಡಿಸ್ತೀನಿ ಅಂತ ಹೇಳಿ ಈ ಮೂಲಕ ತಮ್ಮೆಲ್ಲರ ಒಂದು ಮುಂದೆ ನಾನು ವಾಗ್ದಾನ ಮಾಡ್ತಾ ಇದ್ದೀನಿ. ಮೇಡಮ್ ಸ್ವಲ್ಪ ಹಿಂದೆ ಬನ್ನಿ. ಬನ್ನಿಯಪ್ಪ. ಹಿಂಗೆ
ನಮ್ಮ ರೈತ ಸಂಘದವರು ಬನ್ನಿ ನಿಂತ್ಕೊಳ್ಳಿ. ಹಂಗೆ ಸರ್ ಹಂಗೆ ಮೇಡಮ್ ನಾನು ಹಿಂದೆ ಬರೋಕ್ಕೆ ಸ್ವಲ್ಪ ಹಿಂದೆ ಬನ್ನಿ ಮೇಡಮ್ ಸ್ವಲ್ಪ ಹಿಂದೆ ಬನ್ನಿ. ಬೇಡ ಬಿಡಿ. ಅದೇ ಸ್ವಲ್ಪ ಎಲ್ಲ ಬನ್ನಿ ಫೋಟೋ ಆನ್ಲೈನ್ ಮಾಡಿ. ಜೋರ ಇನ್ನೇನು ಎಲ್ಲ ಕಡೆ ಹಿಂದೆ ಹೋಗಿಲ್ಲ. ಬನ್ನಿ ಕೂಗಿ ಸಾಕು ಅಷ್ಟೇ. ಐದಕ್ಕೆ ರೈತ ಸಂಘಕ್ಕೆ ಐದಕ್ಕೆ ಫೋಟೋ ಆನ್ಲೈನ್ ಮಾಡಿ. ಜೋರ